ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಬಂದು ಹೇರ್ ಕಟ್ ಮಾಡಿಸ್ಕೊಂಡೆ. ಎದಕ್ರಿಪ್ಪ ಅಂತ ಶುಕ್ರವಾರ ದಿನ ಕಟಿಂಗ್ ಮಾಡಿಸಿದ್ರೆ ರೊಕ್ಕ ಬರ್ತೈತೆ ಅಂತ. ಲ್ಯಾಟ್ರಿ ಮೊದ್ಲಿನ್ಕಿನ್ನ ಬೆಟರ್ ಫೀಲ್ ಐತಿ. ಯಾಕಂತಂದ್ರೆ ರೈಡಿಂದ ಎಲ್ಲ ದಾಂಡೇಲಿಂದ ವಾಪಸ್ ಬಂದ್ಕೊಳ್ಳಿ ಅಂತೂ ಮೈಯಾಗ ಶಕ್ತಿನೇ ಇದ್ದಿರ್ಕಿಲ್ಲ. ಏನು ತಿನ್ಲಾರ್ದು ಮುಕ್ಕೊಂಡ್ಬಿಟ್ಟಿದ್ದೆ. ನಮ್ಮ ತಂಗಿಯಲ್ಲಿ ಹೊಂಟಾಳ್ರಿಪ್ಪ ಅಂತ ರೇಸಿಂಗ್ ಹೊಂಟಾಳೆ. ಅದು ಯಾರು ರೇಸ್ರಿಪ್ಪ ಅಂತಂದ್ರೆ KTM ಕಪ್ಪನ TVS ರೇಸಿಂಗ್ ಹೊಂಟಾಳೆ. ಏನ್ರಿಪ್ಪ ಅಂತಂದ್ರೆ ಈಗಲ್ಲಿ ಬಂದೈತ್ರಿ ಅಂತಂದ್ರೆ ಹುಬ್ಳಿ ಬಸ್ ಸ್ಟ್ಯಾಂಡ್. ಎದಕ್ರಿಪ್ಪ ಅಂತ ಚಿನ್ನಿಗೆ ಬಸ್ ಹತ್ತಿಸ್ಬೇಕು ನಾ ಈಗ. ಹೆಂಗೆ ಬರೋದಿದ್ದು ಮಳೆ ಅಂದ್ರೆ ಜಿಟಿ ಬರೋದಿದ್ದೆ. ಇದೇನು ಕಾಣತ್ತಿರ್ಬೇಕು. ಹೆಂಗೆ ತೋರಿಸಿರಿ ನಿಮ್ಮನ್ನ ವಿಡಿಯೋ ಪರ್ಪಸ್ ಸಂಬಂಧ ಒಂದು ಮೊಮೋಸ್ ಬಂದಿತ್ತೆ. ಅದ್ರಾಗ ಏನಾಗ್ಬಿಟ್ಟೈತಿ ಪಿಕ್ಚರ್ ಅಂತಂದ್ರೆ 2 ಸ್ಟೀಮ್ಡ್ ಬಂದಾವ. ನಾವು 2 ಸ್ಟೀಮ್ ತಿನ್ನಂಗಿಲ್ಲ. ಪನ್ನೀರ್ದು ಫ್ರೈಡ್ ಬೇಕಂದಿದ್ವಿ. ಫ್ಯಾಮಿಲಿ ಸೀನ್ ಏನ್ರಿಪ್ಪ ಅಂತ ಇಲ್ಲದಾಳ ನಮ್ಮ ಮಾರು, ಇಲ್ಲದಾಳ ನಮ್ಮ ಸಾರ ಆ್ಯಂಡ್ ಹೊರಗೆ ಶಿರೋನ್ ಐತಿ. ಬಡಗ್ನ ಏನ್ರಿಪ್ಪ ಅಂತ ನಮ್ಮ ಅರುಣ್, ನಮ್ಮ ಸಾರನ್ನ ಮತ್ತು ನಮ್ಮ ಶಿರೋನ್ ತುಳಿನಂತೆ. ಗಾಡಿನೂ ಭಾಳ ಹೊಲ್ಸಾಕೈತಿ. ಅದ್ರ ಸಂಬಂಧ ನಮ್ಮ ಮಮ್ಮಿ ಏನೋ ಮಾಡಿಬಿಟ್ಟಾರಿಪ್ಪ. ಅದು ಏನು ಬೇದೆ ಅವ್ರಿಗೆ ಕಾಳದಂತ್ರಿ, ಅವ್ರಿಗೆ ಕಾಳು. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ದೊಡ್ಡಪ್ಪ ಇಂದಿನ ಎಪಿಸೋಡ್. ಸೊ ಸೀನ್ ಏನ್ರಪ್ಪ ಫ್ಯಾಮಿಲಿ ಭಾಳ ಸುಸ್ತು ಅನ್ಸಾದೈತಿ. ಏನು ಕೆಲಸ ಮಾಡೋಕೆ ಮುನ್ಸ್ ಬರ್ತೈತೆ. ಚಹಾ ಕುಡಿದೀನಿ, ಬಿಸ್ಕಿಟ್ ತಿಂದೀನಿ. ಬಟ್ ಈ ಕಡೆ ಹೊಟ್ಟೆ ಕಡೆ ಆ ಕಡೆ ಎಲ್ಲ ನೋವಾಗತ್ತೈತಿ. ಏನಾಗತ್ತೈತೆ ಅರ್ಥನ ಆಗವಲ್ತು ನನಗೆ. ಮನಸ್ಸು ಬರೋದು ನನಗೆ ಎಲ್ಲಿ ಹೊರಗೆ ಹೋಗಕ್ಕೆ. ಬಟ್ ಅನಿವಾರ್ಯತೆ ಐತಿ ಹೋಗಕ್ಕನ. ಮಾತಾಡೋಕೆ ಆಗವಲ್ತು. ಅಷ್ಟು ಸುಸ್ತು ಅನ್ಸಾದೈತಿ. ಅದು ಏನೋ ಮಾಡ್ತಿರ್ತೇನೆ ಹಿಂಗಾಕ ನೋಡ್ರಿಪ್ಪ. ಕನ್ಸಿಸ್ಟೆನ್ಸಿ ಅಂತ ಚಂದ ಮೇಂಟೈನ್ ಮಾಡಿದ್ದೆ. ಅದು ದೇವ್ರದ್ದೇನು ಪ್ಲ್ಯಾನ್ ಐತೆ ಏನಪ್ಪ. ತ್ರಾಸ ಅಂದ್ರೆ ಭಾಳ ಖರಾಬ್ ಆಗತ್ತೈತಿ. ಹೋಪ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ. ಈ ಬ್ಲಾಗ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬರ್ಬೋದು ಅನಿಸ್ತೈತಿ ಆರಾಮಾಗೋ ಮಟ್ಟ. ಇಲ್ಲಾಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಕನ್ಸಿಸ್ಟೆನ್ಸಿ ಇಡ್ಬೇಕಂತ ನನ್ನ ಮೊದಲಿಗೆ ಹೆಲ್ತ್ ಕರೆಕ್ಟ್ ಇರ್ಬೇಕು. ಹೆಲ್ತ್ ಇಶ್ಯೂ ಆಗತ್ತೈತಿ ಅಂತಂದ್ರೆ ಭಾಳ ಇಶ್ಯೂ ಆಕೈತೆ. ಅದ್ರ ಸಂಬಂಧ ಹೋಪ್ ಫಾರ್ ದ ಬೆಸ್ಟ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಮೊಬೈಲ್ ಕೈ ಹಿಡೋಕ್ಕಾಗುತ್ತೆ ಅಷ್ಟು ವೇಟ್ ಅನ್ಸತೈತೆ ಮೊಬೈಲ್. ಬರೀ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತ ಮಮ್ಮಿ ಕರ್ಕೊಂಬರಕ್ಕೆ. ಮೊದ್ಲಿನ್ಕಿನ್ನ ಬೆಟರ್ ಫೀಲ್ ಐತಿ. ಯಾಕಂತಂದ್ರೆ ರೈಡಿಂದ ಎಲ್ಲ ದಾಂಡೇಲಿಂದ ವಾಪಸ್ ಬಂದ್ಕೊಳ್ಳಿ ಅಂತೂ ಮೈಯಾಗ ಶಕ್ತಿನೇ ಇದ್ದಿರ್ಕಿಲ್ಲ. ಏನು ತಿನ್ಲಾರ್ದು ಮುಕ್ಕೊಂಡ್ಬಿಟ್ಟಿದ್ದೆ. ರಾತ್ರಿ 11 ಗಂಟೆ ಮಟ ಅಂದರೂ ಊಟ ಸ್ವಲ್ಪ ಮಾಡಿ ಚಾಲೋ ಆಗಿಬಿಟ್ಟಿದ್ದೆ. ನಾನು ವಾಂತಿ ಗಿಂತಿ ಅದು ಹೋಗಿದ್ರಿ. ಈಗ ನೆಕ್ಸ್ಟ್ ಏನಾಗಿತ್ತು, ಮಾರನೇ ದಿನ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಂಬಂದ್ವಿ. ಬಟ್ ನೆಕ್ಸ್ಟ್ ಟೈಮ್ ಮಾರನೇ ದಿನ ಹೋದಾಗೂ ಅವಾಗ ಒಂದು ಸ್ವಲ್ಪ ಆಲ್ಮೋಸ್ಟ್ ಇನ್ನೂ ಆರಾಮ ಫುಲ್ ಆಗಿದ್ದಿರ್ಕಿಲ್ಲ. ಇನ್ನೊಂದು ಸ್ವಲ್ಪ ಜೋಲ್ ಹೊಂಟಿತ್ತೆ. ಬಟ್ ಇವತ್ತು ಅರ್ಜೆಂಟ್ ಒಂದು ಸ್ವಲ್ಪ ಕೆಲಸ ಇತ್ತೆ. ಅದಕ್ಕೆ ನಾನು ನಮ್ಮ ಬೈಯವರೊಬ್ಬರು ಹೋಗಿ ಎಲ್ಲ ಏನೇನೈತಲ್ಲ ಹಾಸ್ಪಿಟಲ್ದೆಲ್ಲ ಮುಗಿಸ್ಕೊಂಬಂದಿದ್ವಿ. ನಾವು ಎಲ್ಲ ಮುಗಿಸ್ಕೊಂಬಂದು ಈಗೆಲ್ಲ ಹೊಂಟೈತ್ರಿ ಮಮ್ಮಿ ಪಿಕ್ ಮಾಡ್ಕೊಂಬರಕ್ಕೆ. ಮೊದ್ಲಿನ್ಕಿನ್ನ ಫೈನ್ ಬೆಟ್ರಿ. ಈಗ ಬಡಗ್ನ ಹೋಗೋಣ, ಮಮ್ಮಿನ ಪಿಕ್ ಮಾಡ್ಕೊಳ್ಳೋಣ. ಮಮ್ಮಿನ ಪಿಕ್ ಮಾಡ್ಕೊಂಡ್ರೆ ಸೀದಾ ಮನೆಗೆ ಬರೋಣ. ಹೋಪ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ. ಏನು ಮಾತಾಡಿದ್ದೆಲ್ಲ ಕೇಳತ್ತದಂದು ಮಾಡೀನಿ. ಸ್ಟೇ ಟ್ಯೂನ್ ಆಗಿರಿ ಚಾನಲ್ಗೆ. ಹೊಸಬ್ರದಿರಪ್ಪ ಫ್ಯಾಮಿಲಿ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಬಿಟ್ಟು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಒಂದು ದಿನ ವ್ಲಾಗ್ ಮಿಸ್ ಆಗ್ಬಿಡ್ತೀರಿಪ್ಪ. ಯಾಕಂದರೆ 2 ಮ್ಯಾನೇಜ್ ಮಾಡೋದ್ರೊಳಗೆ ಭಾಳ ವಿಚಾರ ಆಗ್ಬಿಡ್ತು. ಅದು ಅಂದ್ಕೊಂಡಿದ್ದೆ ನಾನು ವ್ಲಾಗ್ ಒಂದು ಸ್ವಲ್ಪ ಮುಂದೆಯಿಂದ ಇರ್ಬೇಕಂತಂದು. ಅದು ರೆಗ್ಯುಲರ್ ಬೇಸಿಸ್ ಮ್ಯಾಗಿತ್ತಲ್ಲ, ಆರಾಮಿಲ್ಲ ಅಂದ್ರೂ ಪಿಕ್ಚರ್ ಆಗ್ಬಿಡ್ತದೆ. ವ್ಲಾಗ್ ಎಡಿಟ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಎಡಿಟ್ ಮಾಡಿದ ವ್ಲಾಗ್ ಇವತ್ತು ಹಾಕೋಣ. ಯಾಕಂದ್ರೆ ಮತ್ತೊಂದು ದಿನ ಇದು ಪಿಕ್ಚರ್ ಹಾಕೈತಂತೆ. ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ. ಸ್ಟೇ ಟ್ಯೂನ್ ಆಗಿರಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಾಸ್ತಿ ಮೀನು ಪಿಕ್ ಮಾಡ್ಕೊತ ಬಂದೀನಿ. ಈಗ ನಮ್ಮ ಅಪ್ಪನಾಗ ವಾಕಿ ಕರ್ಕೊಂಡು ಹೊಂಟೈತಿ ನೋಡ್ಲಿಲ್ಲ ಹಂಗದಂಗೆ. ಬಾಸ್ ಇವ್ನು ಕರ್ಕೊಂಡು ಹೋಗೋ ಮಠ ಅಂತಂದ್ರೆ ಅದೆಲ್ಲ ಯಾಕೆ ಹಾಕಿಲ್ಲ. ಇನ್ನೊಬ್ಬನ ಕರ್ಕೊಂಡು ಹೋಗೋದೈತಿ. ಇವ್ನು ಬಡಕನ ಸುಸ್ಸು ಗೀಸು ಮಾಡಿಸ್ಕೊಂಡು ಸೀದಾ ವಾಪಸ್ ಮನೆಗೆ ಹೋಗ್ಬಿಡೋಣ. ದಿ ನೆಕ್ಸ್ಟ್ ಡೇ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ನ. ನಿಮ್ಮ ದೊಡ್ಡ ಪ್ರಜ್ವಲ್ ಇಂದ ನೀವು ಎಪಿಸೋಡ್. ಸೊ ಸೀನೇನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಮ್ಮ ತಂಗಿಯಲ್ಲಿ ಹೊಂಟಾಳ್ರಿಪ್ಪ ಅಂತ ರೇಸಿಂಗ್ ಹೊಂಟಾಳೆ. ಅದು ಯಾರು ರೇಸ್ರಿಪ್ಪ ಅಂತಂದ್ರೆ KTM ಕಪ್ಪನ TVS ರೇಸಿಂಗ್ ಹೊಂಟಾಳೆ. ಆ್ಯಂಡ್ ಇಲ್ಲ ಮಾರು ನೋಡ್ರಿ ಏನು ಹೊಲ್ಸಾಗತ್ರಿಪ್ಪ. ನಾವು ಈಗ ನಮ್ಮ ಮಾರು ಟೈರ್ ಹೊಲಸಿದ್ದು ನೋಡಿ ನನಗೆ ಜೀವ ಜಲ್ಲ 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 ಅಂತ. ಈಗ ನಮ್ಮ ತಂಗಿಗೆ ಬಿಡಾಕೊಂಡೆ ನಾ ಬಸ್ಸಿಗೆ. ಹುಬ್ಳಿಗೆ ಹೋಗಿ ಬಿಡ್ಬೇಕು. ಆಕಿ ಅಲ್ಲಿಂದ ಅವ್ರು ಯಾರೋ ಫ್ರೆಂಡ್ಸ್ ಗಿನ್ಸೋದು ಯಾರ್ಯಾರು ಬರತ್ತಾರಂತ. ಅಲ್ಲಿಂದ ಅವ್ರು ಬೆಂಗಳೂರಿಗೆ ಹೋಗ್ತಾರೆ. ಅದು ಪೂರ್ತಿ ವ್ಲಾಗ್ ಎಲ್ಲ ನಮ್ಮ ತಂಗಿದ್ರ ಬರ್ತೈತಿ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಇನ್ಕೆ ಚಾನಲ್ಗೆ ಹೊಸಬ್ರದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರ್ರಿ ಸಿಗೋಣ ನಿಮಗೆ ಮಸ್ತ್ ಒಂದು 2-3 ಕ್ಲಿಪ್ಸ್ ತೋರ್ಸೋಣಂತೆ. ಆ್ಯಂಡ್ ಬರ್ರಿ ಇನ್ಕೆ ಚಾನಲ್ಗೆ ಹೊಸಬ್ರದಿರಪ್ಪ ಅಂತ ಏನು ಮಾಡೋಕ್ಕಿಲ್ರಿ, ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲೆಟ್ಸ್ ಗೋ ಫ್ಯಾಮಿಲಿ. ಏನ್ರಿಪ್ಪ ಅಂತಂದ್ರೆ ಈಗಲ್ಲಿ ಬಂದೈತ್ರಿ ಅಂತಂದ್ರೆ ಹುಬ್ಳಿ ಬಸ್ ಸ್ಟ್ಯಾಂಡ್. ಎದಕ್ರಿಪ್ಪ ಅಂತ ಚಿನ್ನಿಗೆ ಬಸ್ ಹತ್ತಿಸ್ಬೇಕು ನಾ ಈಗ. ಇಲ್ಲೇ ಅಕ್ಕಿದ ಬಸ್ ಬರ್ವಲ್ತ. ಬಸ್ ಬಂತಂದ್ರೆ ಈಗ ಬಡಕ್ನ ಬಸ್ ಹಚ್ಚೋದೈತಿ. ಬಸ್ ಹತ್ತಿಸಿ ನಾವು ವಾಪಸ್ ಆಡ್ಕೋಬೇಕು. ಈಗ ಬೆಂಗಳೂರಿಗೆ ಹೊಂಟಾಳ್ರಿ.
ಆಕಿದ ಬಸ್ ಬರೋದೈತಿ. ಬಸ್ ಬಂತಂದ್ರೆ ಆಕಿ ಬೆಂಗ್ಳೂರು ಹೋಗ್ತಾಳ. ಬೆಂಗ್ಳೂರು ಹೋಗಿ ಕೂದಲ ನೋಡಕ್ಕೆ ಹೋಗ್ಬೇಡ್ರಿ, ಕೂದಲ ಒಂದು ಸ್ವಲ್ಪ ಇಗ್ನೋರ್ ಮಾಡಿರಿ. ಕೂದಲ ಎತ್ತರ ಪಿತ್ರೆ ಆಗ್ಯ ನಾನು. ಹೋಗ್ಬಾರ್ದ ಬೆಸ್ಟ್ ಫ್ಯಾಮಿಲಿ ಆ್ಯಂಡ್ ಸ್ಟೇಟ್ ಯೂನಾಗಿ ಬರೀ ಅಕ್ಕಿ ಬಿಟ್ಟು ಹೋಗೋಣ. ಹಿಂದಿನ ಕ್ಲಿಪ್ಸ್ ಎಲ್ಲ ಹಾಕಿರ್ತೇನೆ ಅಂತ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈ ಬಸ್ಸಿಗೆ ಹಚ್ಚಕತ್ತೈತಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಚಿನ್ನಿ ಡ್ರಾಪ್ ಮಾಡೈತಿ. ಎಲ್ಲಿ ಬಿಟ್ಟೈತಿರಪ್ಪ ಅಂತ ಹೊಸ ಬಸ್ ಸ್ಟ್ಯಾಂಡಿಗೆ. ಇಲ್ಲಿ ಏರ್ಪೋರ್ಟ್ ಕಡೆ ಬಸ್ ಸ್ಟ್ಯಾಂಡ್ ಹುಬ್ಳಿದಾಗ. ಇಲ್ಲಿ ಒಳಗೆ ಕೈ ಸಿಗಿಸ್ಬಿಟ್ಟೇನೆ. ತೊಗೊಂಬಂದೆ ಥಂಡಿ ಐತಿ, ಕೂದಲ ಹಾಳಾಕೈತಿ ಅಂತ ಜರ್ಕಿನ್ ತೊಗೊಂಬಂದೇನಿ. ಈಗ ವಾಪಸ್ ಹೋಗ್ಬೇಕಾ. ಈಗ ಇದನ್ನು ವಾಪಸ್ ಹೋಗಿರೈತಲ್ರಿ ಪೂರಾ ಕುತಿ ಬರ್ತೈತೆ ನನಗೆ. ನಮ್ಮ ಅರುಣ್ ಹಚ್ಚೇನಿ ಬಡಕ್ನ ಅರು ತೊಗೊಂಡು ಸೀದಾ ನಿಮಗೆ ಕ್ಲಿಪ್ಸ್ ಅಂತೂ ಮಾಡಕ್ಕೆ ನಂಗೆ ಆಪ್ಷನ್ ಇಲ್ಲ. ಸೀದಾ ನಿಮ್ಗೆ ಎಲ್ಲಿ ಸಿಗ್ತಿದ್ರಿಪ್ಪ ಅಂತ ದಾಡ್ದ. ಲೆಟ್ಸ್ ಗೋ ಫ್ಯಾಮಿಲಿ. A few moments later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಬಂದು ಹೇರ್ ಕಟ್ ಮಾಡಿಸ್ಕೊಂಡೆ. ಇದಕ್ರಿಪ್ಪ ಅಂತ ಶುಕ್ರವಾರ ದಿನ ಕಟಿಂಗ್ ಮಾಡಿಸಿದ್ರೆ ರೊಕ್ಕ ಬರ್ತೈತೆ ಅಂತ. ಆ್ಯಂಡ್ ಯಾವಾಗಲೂ ಶನಿವಾರ ದಿನ ಮಾಡಬಾರ್ದು. ಯಾಕಂತಂದ್ರೆ ಶನಿಶ್ಚರನ ದಿನ ಇರ್ತೈತಿ. ಆಮ್ಯಾಗ ಸಂಡೇನೂ ಮಾಡಬಾರ್ದು. ಅದ್ರ ಸಂಬಂಧ ಮಂಡೇ ಅಂತೂ ಮನೆ ದೇವ್ರೆ ಆಗಂಗಿಲ್ಲ. ಅದ್ರ ಸಂಬಂಧ ಇವತ್ತು ಮಾಡಿಸಿದೆ ನಾನು ಶುಕ್ರವಾರ. ಹಿಂಗೆಲ್ಲ ಸೀನರ್ ಐತಿ. ಈಗೆಲ್ಲ ಹೋಗ್ಬೇಕ್ರಿಪ್ಪ ಅಂತ ವಾಪಸ್ ಮನೆಗೆ ಹೋಗಿ ಸಿಗ್ತಾನೆ ಅಂತ ಬರ್ರಿ ಫ್ಯಾಮಿಲಿ. ಇವತ್ತು ಶುಕ್ರವಾರ ಐತಿ. ಅದ್ರ ಸಂಬಂಧ ಎಲ್ಲಿ ಹೋಗ್ಬೇಕ್ರಿ ಅಂತಂದ್ರೆ ಲಕ್ಷ್ಮೀ ಗುಡಿಗೆ ಹೋಗ್ಬೇಕು. ಸ್ಟೇಟ್ ಯೂನಾಗಿರಿ ಚಾನಲ್ ಹೊಸಬರು ಇದ್ರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಬಿಡೋದು ಮಾತ್ರ ಬರ್ರಿ ಫ್ಯಾಮಿಲಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಮಳೆ ಬರಾಕತ್ತೈತಿ. ಕುಚ್ಚಿ ಭೀ ಮಳೆ ಬರತೈತಿ ತಡ್ರಿ. ಇದ್ರ ಮ್ಯಾಗೆಲ್ಲ ನೀರು ಬೆಳ್ದೈತಿ. ಕಾಣತೈತೆ ಎಲ್ರಿ ನೀರು ಹೆಂಗೆ ಬರತೈತಿ. ಮಳೆ ಅಂದ್ರೆ ಜಿಟಿ ಬರತೈತೆ. ಇದೇನು ಕಾಣತಿರ್ಬೇಕು. ಹೆಂಗೆ ತೋರಿಸಿರಿ ನಿಮಗೆ. ಸಣ್ಣಗೆ ಮಳೆ ಬರತೈತಿ. ಹನಿ ಮಳೆ ಬರತೈತಿ. ಹನಿ ನಮ್ಮ ಮಮ್ಮಿ ಏನೋ ಮಾಡಿಬಿಟ್ಟಾರಿಪ್ಪ. ಅದು ಏನು ಬೇದೆ ಅವ್ರಿಗೆ ಕಾಳದಂತ್ರಿ. ಅವ್ರಿಗೆ ಕಾಳು ಅದ್ರಾಗ ಏನಾಗ್ಬಿಟ್ಟೈತ್ರಿ ಫ್ಯಾಮಿಲಿ ಸೀನ್ ಅಂತಂದ್ರೆ ಮಳೆ ಬರಾಕತ್ ಬಿಟ್ಟೈತಿ. ವಾಟ್ ಅ ಕೋಇನ್ಸಿಡೆನ್ಸ್. ನಮ್ಮ ಅಜ್ಜಾರ ಫೇವ್ರೇಟ್ ಅಂತದು. ನಮ್ಮ ಅಜ್ಜಾರ ಅದಾರ ನೋಡ್ರಿ. ನಮ್ಮ ಮನಸ್ಸಾಗ ಅದಾರ ನಮ್ಮ ಅಜ್ಜಾರ. ಕಾಮಣ್ಣನ ಸುಟ್ಟ ಮ್ಯಾಗ ಒಂದು ವಾರ ಒಳಗೆ ಮಳೆ ಬರ್ಬೇಕಂದ್ರೆ ಕರೆಕ್ಟ್ ಆಗಿರ್ತೈತಂತೆ. ಕಾಮಣ್ಣನ ಏನು ತಾಳ್ತಾಳಂತ ನೋಡ್ರಿ. ಚೋರಾತ್ ನೋಡ್ರಿ. ವಾಟ್ ಅ ಸಡನ್ ಕೋಇನ್ಸಿಡೆನ್ಸ್. ಸರ್ಪ್ರೈಸ್ ಮುಂದೆ ಅಂತ ನಿಮ್ಗೆ ಗೊತ್ತೈತಿ ಮಳೆ ಬರಾಕತ್ತೈತಿ. ಹುಚ್ಚಾಡ್ದಾನೆ ಇದೇನಪ್ಪ ಮಳೆ ಬರಾಕತ್ತೊಮ್ಮೆ. ನಮ್ಮ ಗಾಡಿ ಸ್ವಚ್ಛ ಅದು. ಸೊ ಫ್ಯಾಮಿಲಿ ಏನಪ್ಪ ಅಂತ ಮಳೆ ಬರಾಕತ್ಬಿಟ್ಟೈತಿ. ಏನು ಮಳೆ ಬರಾತ್ಬಿಟ್ಟೈತಲ್ಲ. ಯಾರೋ ಅಳತಾರಲ್ಲ ನಮ್ಮ ಎದುರಿಗೆ ಮನೆಯವ ಹೂ ಮಾಡತ್ತಾನ ನೋಡ್ರಿಲ್ಲ. ಇಲ್ಲಿ ಮಳೆ ಬರತೈತಿ. ಏನಿಗೆ ಒಮ್ಮದ ಮಕ್ಕಳ ಮಳೆ ಅರ್ಥನ ಆಗೋಲ್ತ. ಅಕಸ್ಮಾತ್ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ ನಿಮ್ಮ ಓಣಿ ಒಳಗೂ ನಿಮ್ಮ ಊರೊಳಗೂ ಮಳೆ ಬರತೈತೋ ಇಲ್ಲೋ ಅಂತ. ಯಾಕಂತಂದ್ರೆ ಈ ದಿನ ಏನು ಮಳೆ ಬಂದೈತಲ್ಲ ಇದು ಬ್ಲಾಗ್ ಮಳೆ ನಿಮ್ಮ ಓಣ್ಯಾಗ ನಿಮ್ಮ ಊರಾಗ ಮಳೆ ಬಂದು ಆದ ಮಾರನೇ ದಿನ ಬರ್ತೈತಿದೆ. ಅದ್ರ ಸಂಬಂಧ ಕೇಳ್ತೈತಿ ನಿಮ್ಮ ಓಣಿ ಒಳಗೂ ಇಲ್ಲ ನಿಮ್ಮ ಊರಾಗೂ ಮಳೆ ಬಂದೈತಾನೆ. ಇದು ಒಮ್ಮೆ ಸಡನ್ ಆಗಲೇ ಜಿಟಿ ಹೊಡ್ಯಾಕತ್ತಿತ್ತೆ. ಒಮ್ಮದೊಮ್ಮಲಿ ಜೋರ. ಕಾಮಣ್ಣ ಹಬ್ಬಿನ ಬಂದಿಲ್ಲ, ಏನೋ ದೂರ ಐತಿ. ಏನಿದು ಅರ್ಥನೇ ಆಗೋಲ್ತಲ್ಲ ನನಗೆ. ಮೊಮೋಸ್ ಬಂದಿತ್ತು ರೀ ನಮಗೊಂದು. ಅಂದ್ರೆ ಅದು ವೀಡಿಯೋ ಪರ್ಪಸ್ ಸಂಬಂಧ ಒಂದು ಮೊಮೋಸ್ ಬಂದಿತ್ತೆ. ನಾವು ಹೇಳಿದ್ದೆ ಫ್ರೈಡ್ ಮೊಮೋಸ್. ಇದ್ರಾಗ ಬಂದಿದ್ದು ಸ್ಟೀಮ್ಡ್. ಅದ್ರಾಗ ಏನಾಗ್ಬಿಟ್ಟೈತಿ ಪಿಕ್ಚರ್ ಅಂತಂದರೆ 2 ಸ್ಟೀಮ್ಡ್ ಬಂದಾವ. ನಾವು 2 ಸ್ಟೀಮ್ ತಿನ್ನಂಗಿಲ್ಲ. ಪೆರಿ ಇದು ಪನ್ನೀರ್ದು ಫ್ರೈಡ್ ಬೇಕಂದಿದ್ವಿ. ಅವ್ರೇನು ನನ್ನ ಥರ ಕಾಲೇಜ್ ಮಾತಾಡಿದ್ರೆ ಅಯ್ಯೋ ಸಾರಿ ಸರ್ ಮಿಸ್ ಆಗೈತಿ. ಅದಕ್ಕೆ ಏನು ಮಾಡಿರಿ ಒಂದು ಸ್ಟೀಮ್ ವಾಪಸ್ ಬಂದು ತೊಗೊಂಡೋಕೆ ನಾವು ಒಂದು ಫ್ರೈಡ್ ಕೊಡ್ತೇವೆ. ಅದ್ರ ಜೊತೆ 70 ರೂಪೀಸ್ ಎಕ್ಸ್ಟ್ರಾ ಕೊಡ್ಬೇಕಂತ. ಕುಚ್ ಭೀ ಸೆನ್ಸ ಇಲ್ಲ. ಅದಕ್ಕೆ ನಾವೇನಂತಂದ್ರೆ ಚಿನ್ನಿ ಏನಂತಂದಿಲ್ಲ. ಅದಕ್ಕೆ 2 ತೊಗೊಂಡು ಹೋಗ್ಬಿಡ್ರಿ. ನಾವು ಸ್ಟೀಮ್ಡ್ ತಿನ್ನಂಗೆ ಅಲ್ಲ. ಎಕ್ಸ್ಟ್ರಾ ಬೇಡ ನಮಗೆ. ತೊಗೊಂಡ್ರೆ 2 ತೊಗೊಂಡು ಹೋಗ್ರಿ, 2 ಫ್ರೈಡ್ ಕೊಡ್ರಿ. ಇಲ್ಲಾರ ಇದನ್ನು ತೊಗೊಂಡು ಹೋಗ್ರಿ, ನಮಗೆ ರೊಕ್ಕ ಹಾಕಿಬಿಡ್ರಿ ಅಂತಂದ್ವಿ. ಅದ್ರ ಸಂಬಂಧ ಇಲ್ಲ ಇನ್ನೊಂದು 10 ನಿಮಿಷ ನಮ್ಮ ಹುಡುಗ ಅಲ್ಲೇ ಜುಬ್ಲಿ ಸರ್ಕಲಿಗೆ ಬರ್ತಾನೆ ಅಂತಂದ್ರೆ ಅದ್ರ ಸಂಬಂಧ ಫ್ರೈಡ್ ಕೊಟ್ಬಿಟ್ರೆ ನಾವು ಅದನ್ನು ಯಾಕೆ ಇದು ಚರ್ಮ ಕಟ್ಲಿ ಕಾಣತ್ತಿಲ್ಲ. ಇದು ಹಿಟ್ ಗಟ್ಲಿ ಅರ್ಥನ ಆಗಲಿಲ್ಲ. ಆಮೇಲೆ ಹಿಂಗೆಲ್ಲ ಸ್ಕ್ಯಾಮ್ ಆಗಕತ್ಬಿಡ್ತು. ಎವ್ರಿ ಟೈಮ್ ಹಿಂಗೇನಾರ ಲಫಡ ಆಗೇ ಬಿಟ್ಟಿರ್ತೈತಿ ರೀ. ನಾ ಅದ್ರಾಗ ಆರ್ಡರ್ ಮಾಡಿದಾಗ ಮ್ಯಾಗ್ ತೋರ್ಸಾತೈತಿ ಮಳೆ ಬರತೈತೆ. ನಾ ಕುಚಿ ಮಳೆ ಆಗಿ ಬರ್ತೈತಿ. ಮಳೆನೇ ಇಲ್ಲ ಹೊರಗೆ. ನಾನು ನೋಡ್ತೀನಿ ಹೊರಗೆ ಮಳೆ ಬರತೈತಿ. ಸಾರಿ ಅದು ಉಲ್ಟಾ ಹೇಳಿದೆ. ಅದು ಚೋಟಿ ಶೇರೋ ಮೇಲೆ ಅದು ಬಡೆ ಶೇರೋ ಮೇಲೆ ಚೋಟಿ ಬಾತ್ ಹೋತಿ ರೈತಿ. ಸ್ಟೇಟ್ ಯೂನಾಗಿರ್ ಫ್ಯಾಮಿಲಿ. 15 minutes later. ಫ್ಯಾಮಿಲಿ ಸೀನ್ ಏನ್ರಿಪ್ಪ ಅಂತ ಇಲ್ಲದಾಳ ನಮ್ಮ ಆರು, ಇಲ್ಲದಾಳ ನಮ್ಮ ಸಾರ. ಆ್ಯಂಡ್ ಹೊರಗೆ ಶಿರೋನ್ ಐತಿ. ಆ್ಯಂಡ್ ಐ ಗೆಸ್ ಸ್ನೋ ಆ ಕಡೆ ಸೈಡೇನೇ ಇರ್ಬೇಕು ಅನಿಸ್ತೈತಿ. ಅದ್ರ ಸಂಬಂಧ ಬರ್ರಿ ಬಡಗ್ನ ಏನ್ರಿಪ್ಪ ಅಂತ ನಮ್ಮ ಅರುಣ್ನ ನಮ್ಮ ಸಾರನ್ನ ಮತ್ತು ನಮ್ಮ ಶಿರೋನ್ ತೊಳಿನ ಅಂತ. ಅದ್ರ ಸಂಬಂಧ ಗಾಡಿನೂ ಭಾಳ ಹೊಲ್ಸಾಗೈತಿ. ಅದ್ರ ಸಂಬಂಧ ಏನು ಮಾಡೋಕ್ರಿಪ್ಪ ಗಾಡಿ ತೊಳಿಬೇಕು. ಬಟ್ ಟೈಮ್ 11 ಗಂಟೆ ಆಗೈತಿ. ಓಣಿ ಆಲ್ಮೋಸ್ಟ್ ಮಕ್ಕೊಂಡೈತಿ. ಈಗ ಅದು ಮಷೀನ್ ಹಚ್ಚಿದೆ ಅಂದ್ರೆ ಅನ್ನಕ್ಕೆ ಚಲೋ ಆಗ್ಬಿಡ್ತೈತೆ ಅದು. ಬರ್ರಿ ಆಗೋದೆಲ್ಲ ಒಳ್ಳೇದಕ್ಕೆ ದೇವ್ರಿದ್ದಾನೆ. ಲೆಟ್ಸ್ ಗೋ. RCB ಗೆದ್ದೈತಿ. ಕಂಟಿನ್ಯೂ ಗೆದ್ದೈತೆ ನಮ್ಮ RCB. ಹುಡುಗಿಯಾರು ಕಮ್ಮಿ ಇಲ್ಲ, ಹುಡುಗರು ಅಂತೂ ಕಮ್ಮ ಇಲ್ಲ ಬಿಡ್ರಿ. ಬರ್ರಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಕೂಲಿನ್. ಬಟ್ ಇದರ ಹೆಸರಿಗಷ್ಟು ಕೂಲಿನ್. ಇದ್ರೊಳಗೆ ಪೂರ ಡೀಸೆಲ್ ಐತಿ. ಆ್ಯಂಡ್ ಏನ್ರಿಪ್ಪ ಅಂತ ನಮ್ಮ ಆರೋಗ್ಯ ಆ್ಯಸ್ ಯೂಶುವಲ್ ನಾವು ಡೀಸೆಲ್ ವಾಶ್ ಮಾಡ್ತೀವಿ. ಇನ್ನೂ ಚೈನ್ ಲೂಬ್ ಐತಿ ಮೋಟಿಲಿದ್ದು. ಬಟ್ ಆದರೂ ಗಾಡಿ ತೊಳಿ ಟೈಮ್ನಾಗ ಎಲ್ಲ ತೆಗಿಬೇಕು. ನಾ ಇಲ್ಲೆಲ್ಲ ಹೊಡಿತೀನಿ ರೀಪ್ಪ. ಬೇರೆದವ್ರದ್ದು ಕೊಡ್ತಿಲ್ಲ. ಭಾಳ 100 ಮಂದಿ 100 ಮಾತಾಡಲಿ. ಬಟ್ ನಾವು 600 ರೆಸ್ಟ್ ಹೊಲ್ಸಾಗೈತಿ.
ಇಲ್ಲ ಗಾಡಿ ಪೂರ ಇದನ್ನೆಲ್ಲ ಸ್ವಚ್ಛ ಆಗ್ಬೇಕು ನಂಗೆ, ಅರ್ಥ ಆತಾನೆ. ಚಕ 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 ಅನ್ಬೇಕು ನಂಗೆ. ಇಲ್ಲೊಂದು ಸ್ವಲ್ಪ ಕುಂತೈತಿ ಡೀಸೆಲ್, ಇಲ್ಲೈತಿ ಇಲ್ಲೈತಿ ಇಲ್ಲೈತಿ, ಇದ್ರೊಳಗೆ ಐತಿ, ಇಲ್ಲೆಲ್ಲ ಡೀಸೆಲ್ ಕಾಣತೈತಲ್ಲ, ಎಲ್ಲ ಕಡೆ ಡೀಸೆಲ್ ಹೊಡೆದು ಪೂರ ಡೀಸೆಲ್ ವಾಶ್ ಮಾಡೋಣ. ಬರ್ರಿ ಕ್ಲೀನ್ ಮಾಡಿ ಸಿಗ್ತಾನೆ, ಬರ್ರಿ ವರ್ಷೋ ಟೈಮ್ನಾಗ ಸಿಗ್ತಾನೆ ನನಗೆ. 2000 years later. ಇಲ್ಲೇ ನಾವು ಮಾರೋದಲ್ರಿ, ಆರೂನ್ ತೊಳೆದೇನಿ. ಅಲ್ಲಿ ನಮ್ಮ ಯಾರಿಪ್ಪ ಅಂತ ಸಾರಾಗೂ ತೊಳೆದೇನಿ. ಅಂಡಿಗೆ ಇಲ್ಲಿ ಶಿರಾನ್ ತೊಳೆತೇನೆ. ಶಿರಾನು ಆಲ್ಮೋಸ್ಟ್ ಮುಗ್ದೈತಿ, ಬಟ್ ಈ ಸೈಡದಾಗೈತಲ್ಲ ಅದಕ್ಕೆ ಗಾಡಿ ಕಡೆ ಮುಂದೆ ಹಚ್ಕೊಳ್ಳೋಣ ಅಂತಂದು. ಮ್ಯಾಗ ಅದ್ರ ಮುಂದಿನ ಹುಡ್ಡದು ಭಾಳ ಹೊಲ್ಸಾಗೈತಿ ರೀ, ವಿಪರೀತ. ಇದ್ರೊಳಗೆ ನೋಡಿಬಿಟ್ರೆ ಅಂದ್ರೆ ಹುಚ್ಚಾಡಿತೀರಿ ನೀವು, ಆಪರಿ ಆಗೈತಿ. ಬಟ್ ಅಲ್ಲೇ ಒಂದು ಸ್ವಲ್ಪ ವಾರಿಗೆ ಇರೋದು ಇರ್ತೈತೆ, ಅಲ್ಲೆಲ್ಲ ಹೊಡಿಬಾರ್ದು ಅಂತಾರೆ. ಬಟ್ ಭಾಳ ಹೊಲಸಾಗ್ಯಾಳ ಮಾರುವಲ್ಲಿ, ಅದರ ಸಂಬಂಧ ಒಂದು ಸ್ವಲ್ಪ 5 minutes later. ಲೇ ಬದ್ಮಾಸ್, ಏನು ಮಾಡತ್ತಿ ಇಲ್ಲಿ ನೀ? ಹಾಂ, ಇಲ್ಲ ಮಪ್ಪಣ್ಣ ವಾಕ್ ಕರ್ಕೊಂಬಂದೈತಿ ರೀ ಫ್ಯಾಮ್ಲಿ. ಸ್ಕೂಟಿ ತೊಳೆದೈತಿ, ಕಾರ್ ತೊಳೆದೈತಿ. ಸೊ ನೋಡ್ಬೋದಿಲ್ಲ. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ನಮ್ಮ ಶಿರಾನ್ ತೊಳೆದೈತಿ, ಸ್ನೋ ತೊಳೆದೈತಿ. ಆ್ಯಂಡ್ ಓ ಶಿಟ್, ಒಂದು ಗಾಡಿ ಮಿಸ್ ಆಯ್ತು. ನಾವು ನಮ್ಮ ಸ್ನೋದನ್ನ ತೊಳೆದೇ ಅಲ್ಲ, ನಾ ಏನು ಮಾಡ್ತೀರಿ, ನಮ್ಮ ಶಿರಾನ್ ತೊಳೆದೆ, ಸಾರಾ ತೊಳೆದೆ, ಆಮೇಲೆ ಆರೂನ್ ತೊಳೆದೆ. ಪದ್ದ ಸರಿ ವರ್ಷನೂ ಅವನ್ನ 3 ವರ್ಷಿ ನಮ್ಮ ಅಪ್ಪಣ್ಣನ ಕಟ್ಟುನ. ಬಟ್ ಸ್ನೋ ತೊಳೆದು ಮಿಸ್ ಆಯ್ತು. ಅದನ್ನೇನು ಮಾಡಲಿ, ಈಗ ತೊಳೆದು ಬಿಡಲಿ, ನಾಳೆ ತೊಳಿಲಿ ನೋಡ್ತೇನೆ ಟೈಮ್ ಎಷ್ಟಾಗೈತೆ. ಅದ್ರ ಮ್ಯಾಗ ನಮ್ಮ ಸ್ನೋನು ತೊಳೆದು ಬಿಡ್ತೇನೆ ಅಂತ. ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಅಂತ ಊಟ ಮಾಡೋ ಟೈಮ್. ಊಟಕ್ಕೆ ಏನು ಮಾಡತ್ತಿದ್ರಿಪ್ಪ ಅಂತ ಅನ್ನ ಮತ್ತು ಬ್ಯಾಳಿ ಸಾರು, ಇಲ್ಲಿ ಸಣ್ಣಗೆ ಉಪ್ಪಿನಕಾಯಿ. ಯಾಕಂತಂದ್ರೆ ನಾವು ಉಪ್ಪಿನಕಾಯಿ ಜಾಸ್ತಿ ತಿನ್ನಂಗಿಲ್ಲ ಅದರ ಸಂಬಂಧ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಹಪ್ಪಳ ಅನ್ನ ಸಾರು ಉಣ್ಣತೈತಿ. ಬರ್ರಿ ಇಲ್ಲಿಂದ ವ್ಲಾಗ್ ನೋಡ್ಕೊತ ಕುಂತೈತಿ. ದಾಂಡೇಲಿದೆ ಬಡಕ್ಕೆ ನಾವು ಊಟ ಮಾಡೋಣ. ಕೂದಲ ಕಟ್ಟಿಂಗ್ ಅತ್ಲೇ ಆಗಿಲ್ಲ ರೀ, ತಲೆ ಕೆಡ್ಸ್ಕೊಳಕ್ಕೆ ಕೊಟ್ರೆ. ನಾವು ಕೂದಲ ಹೆಂಗೆ ಕಟ್ಟಿಂಗ್ ಮಾಡಿಸ್ತೇನೆ ಅಂದ್ರೆ 15 ಇಲ್ಲ 1 ತಿಂಗಳಿಗೆ ಹೋಗಿ ಕಟ್ಟಿಂಗ್. ಅದು ಬರೀ ಸೈಡ್ ಅಷ್ಟು ಅಂದ್ರೆ ದಾಡಿ ಗಿಡಿ ಅಲ್ಪ ಸ್ವಲ್ಪ ಐತೆ, ಸೆಟ್ ಇರ್ಬೇಕು ರೀ. ಇಲ್ಲಾಂದ್ರೆ ಹೆಂಗೆ ಅಂದ್ರೆ ಜಾತ್ರೆಗತ್ಲೆ ಕಾಣಕತ್ ಬಿಡ್ತೈತೆ ಅದ್ರ ಸಂಬಂಧ. ಆ್ಯಂಡ್ ಫಾರ್ ದ ಬೆಸ್ಟ್ ಫ್ಯಾಮ್ಲಿ. ಆ್ಯಂಡ್ ಬಡ ಊಟ ಮಾಡೋನು, ಊಟ ಮಾಡಿ ಸಿಗ್ತಾನೆ ಅಂತ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಸೊ ಫ್ಯಾಮ್ಲಿ ಏನ್ರಿಪ್ಪ ಅಂತ ವ್ಲಾಗ್ ಎಂಡ್ ಮಾಡೋ ಟೈಮ್ ಎಷ್ಟಾಗೈತ್ರಿಪ್ಪ 12:30. ಆ್ಯಂಡ್ ಮುಂಜಾನೆ ಜಲ್ದಿ ಹೇಳ್ಬೇಕು ನಾನು. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಸೇರ್ತಾನೆ ಮಾಡಿ. ಇನ್ ಕೇಸ್ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿ ಬ್ಯಾಟ್ರಿ. ಪರಂಪರ ಮುಂದುವರ್ಸೋಣ. ಅದೇ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ನಮ್ಮ ತಂಗಿ ಬೆಂಗಳೂರಿಗೆ ಹೋಗ್ಯಾಳ. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಫ್ಯಾಮ್ಲಿ ಅಂತ ನಿಮ್ಗೆ ಅಕ್ಕಿ ಎದಕ್ಕೆ ಹೋಗ್ಯಾಳ ಏನಂತಂದು ಎಲ್ಲ ಗೊತ್ತಾಗಬೇಕ್ರಿಪ್ಪ ಅಂತ ಪ್ರತಿಯೊಕ್ಕೆ ಬ್ಲಾಗ್ಸನ್ನು ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ತೆಗೆದು ನೋಡ್ರಿ ಎಲ್ಲ ಗೊತ್ತಾಕೈತಂತೆ. ಸೊ ಸಿಗ್ನತ್ರ ಒಂದು ವ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೇ ಸೆಕ್ಸಿ ಬಾಯ್ ಹಾಗರ್ಲೆ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮಗಲ ಕಲಿಕೆ